ಫೈನಲ್ ಬಂದ್ಬಿಟ್ಟು 265 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 265 ಮಾಡ್ಕೊಡ್ತೀರಾ? ಫೋರ್ಡ್ ಫಿಗೋ 2015 ಮಾಡೆಲ್ ಸರ್. ಫೈನಲ್ ಬಂದ್ಬಿಟ್ಟು 3,30,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,30,000ಕ್ಕೆ ಕ್ರೂಸ್ ಸಿಗ್ತಾ ಇದೆ 2009 ಮಾಡೆಲ್. ಹೌದು ಸರ್. ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 5,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ. ಫಿಕ್ಸ್ ಪ್ರೈಸ್ ಅಲ್ಲಿ ತಗೊಂಡ್ರೆ X3 ಕೊಡ್ತೀನಿ ಸರ್ ಫ್ರೀ ಆಗಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಹೌಸ್ ಆಫ್ ಕಾರ್ಸ್ನ ಲೊಕೇಶನ್ ಹೇಳೋದಾದರೆ ನಿಮಗೆ ಕನಕಪುರ ಮೇನ್ ರೋಡಲ್ಲಿ ಕೋನನಕುಂಟೆ ಕ್ರಾಸ್ ಗೊತ್ತಿರ್ಬೋದು ನಿಮಗೆ. ಅಲ್ಲಿ ಮೆಟ್ರೋ ಪಿಲ್ಲರ್ ನಂಬರ್ 165 ಹತ್ರನೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ನೀವು ಮೆಟ್ರೋಲ್ ಬೇಕಾದ್ರೂ ಬರ್ಬೋದು, ನೈಸ್ ರೋಡಿಂದ ಬರ್ತೀರಾ ಅಂತ ಹೇಳಿದ್ರು ಕೂಡ ಹತ್ರ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಶೋರೂಮಲ್ಲಿ ಇವತ್ತು ಬಂದ್ಬಿಟ್ಟು ಪೋಲೋ ತುಂಬಾ ಇದೆ ಅಲ್ಲ, ತುಂಬ ಹೋಗ್ಬಿಟ್ಟಿದೆ. ಸಾಕಷ್ಟು ಪೋಲೋಗಳಿದೆ. ಪೋಲೋ ನೋಡ್ತಿರೋರ್ಗಂತೂ ಒಳ್ಳೆ ಆಪ್ಷನ್ ಇದೆ. ಆ್ಯಂಡ್ ಆಸ್ ಯೂಶುವಲ್ ಕ್ರೂಸ್ ಅಂತೂ ಇದ್ದೇ ಇರುತ್ತೆ ಇಲ್ಲಿ. ಬನ್ನಿ, ತಡ ಮಾಡೋದು ಬೇಡ. ಈ ಶೋರೂಮ್ನ ಓನರ್ ಆಗಿರುವಂತಹ ಸಮೀರ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿನ ತಗೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ನಿಮಗೆ ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ಕರೆದಿದ್ದಾರೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಸರ್ ಮಾರ್ಕೆಟ್ಗಿಂತ ಕಡಿಮೆ ಬೆಲೆಗೆ ಡೀಸೆಲ್ ವೆಹಿಕಲ್ ಕೊಡ್ತೀನಿ ಸರ್. ಮಾರ್ಕೆಟ್ಗಿಂತ ಕಡಿಮೆ ಬೆಲೆ, ಚಾಲೆಂಜಿಂಗ್ ಪ್ರೈಸ್. ಸೂಪರ್ ಸರ್. ಹಾಗಾದ್ರೆ ಹಾಗೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ಪೋಲೋಗಳು ತುಂಬಾ ಇದೆ ಅಂತ ಹೇಳಿದೆ, ನಾನು ನೋಡ್ತಿದ್ದೆ. ಎಷ್ಟು ವೆಹಿಕಲ್ ಇದೆ ಪೋಲೋ ಇವತ್ತಿನ? ಸರ್ ಪೋಲೋ ಬಂದ್ಬಿಟ್ಟು 5 ವೆಹಿಕಲ್ ಇದೆ ಸರ್. ಇವತ್ತು ಕ್ರೂಸ್ ಬಂದ್ಬಿಟ್ಟು 1 ವೆಹಿಕಲ್ ಇದೆ. ವೆಂಟೋ ಬಂದ್ಬಿಟ್ಟು 3 ಗಾಡಿ ಇದೆ ಸರ್. ಸೂಪರ್ ಸರ್. ಹಾಗಾದ್ರೆ ಸೊ ಯಾರು ಸುಜುಕಿ ಬಿಟ್ಟು ಕ್ವಾಲಿಟಿ ಇರೋ ಗಾಡಿಗಳು ಅಂದ್ರೆ Volkswagen, Skoda, ಚವರ್ಲೈಟ್ ಯಾರು ಹುಡುಕ್ತಿದ್ದೀರಾ, ಖಂಡಿತವಾಗ್ಲೂ ಇಲ್ಲಿ ಸಿಕ್ಕೇ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ಲೋನ್ ಬಗ್ಗೆ ಹೇಳ್ಬಿಡಿ ಸರ್. ಸರ್ ಲೋನ್ ಬಂದ್ಬಿಟ್ಟು ಮೆಜೆಸ್ಟಿಕ್ ಇಂದ ರೈಟ್ ರೌಂಡ್ 100 ಕಿಲೋಮೀಟರ್ಸ್ 1 ಡೇ ಅಲ್ಲಿ ಲೋನ್ ಮಾಡಿಸ್ಬಿಟ್ಟು ಗಾಡಿ ಡೆಲಿವರಿ ಕೊಡ್ತೀನಿ. 1 ಇಯರ್ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ ಸರ್. ಶೋರೂಮ್ ಬೇಕಾದ್ರೆ ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ಲಿ. ಅವ್ರ ಮೆಕ್ಯಾನಿಕ್ ಅಂದ್ರೆ ಮೆಕ್ಯಾನಿಕ್, ಅವ್ರ ಬ್ರದರ್ ಯಾರಾದ್ರೂ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಚೆಕ್ ಮಾಡಿಸ್ಕೊಂಡು ತಗೊಂಡೋಗ್ಲಿ ಸರ್. ಓಕೆ ಸರ್. ಹಾಗಾದ್ರೆ ವೀಕ್ಷಕರೇ ಬನ್ನಿ, ಇವತ್ತಿನ ವಿಡಿಯೋನ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ ಮೊದಲನೇದಾಗಿ ಒಂದು ವೆಂಟೋ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ Volkswagen ವೆಂಟೋ ಇದು 2011 ಮಾಡೆಲ್ 3rd ಓನರ್ ವೆಹಿಕಲ್. ಇದು ಡೀಸೆಲ್ ವೇರಿಯಂಟ್ ಸರ್. ಇದು ಹೈಲೈನ್ ಟಾಪ್ ಎಂಡ್ ಕಂಪ್ನಿ ಅಲಾಯ್ಸ್ ಬರುತ್ತೆ. ಇದು 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಇದರಲ್ಲಿ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಸೊ 1.6 ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ. ಹೌದು ಸರ್. 98,000 ಡ್ರಿವನ್ ಆಗಿದೆ ಸರ್ ಡೀಸೆಲ್ ಇಂಜಿನ್. 98,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಡೀಸೆಲ್ ಇಂಜಿನ್. ರೇರ್ ಡಿಫಾಗರ್ ಕೂಡ ಬರುತ್ತೆ. ಹಾಗೆ ಇದರಲ್ಲಿ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ. ನಿಮ್ಗೆ ಒಳ್ಳೆ ಪವರ್ 1.6 ಲೀಟರ್ ಇಂಜಿನ್. ಹೌದು ಸರ್. ಆಲ್ಮೋಸ್ಟ್ 103 BHP ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪವರ್ ಜೊತೆಗೆ ಒಳ್ಳೆ ಬೂಟ್ ಸ್ಪೇಸ್ ಬೇಕು ಅಂತ ಹೇಳಿದ್ರೆ ಈ ಒಂದು ಗಾಡಿನ ತಗೋಬಹುದು. ಸಿಗುತ್ತೆ ಸರ್ ನಿಮಗೆ. ಲೆಗ್ ಸ್ಪೇಸ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ರೇರ್ AC ವೆಂಟ್ಸ್ ಕೂಡ ಬರುತ್ತೆ. ಕಂಫರ್ಟಬಲ್ ಗಾಡಿ. 480 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಇದರಲ್ಲಿ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 3,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,45,000 ಕೊಡ್ತೀರಾ? ಹೌದು. ವೆಂಟೋ ಡೀಸೆಲ್ ಇಂಜಿನ್. ಹೌದು ಸರ್. ಡೀಸೆಲ್ ಇಂಜಿನ್ 2011 ಮಾಡೆಲ್. 11 ಮಾಡೆಲ್ ಸರ್. ಹಾಗೆ ಎಷ್ಟು ಕೊಡು ಸರ್ ಮೈಲೇಜ್ ಡೀಸೆಲ್? ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು 14 ಬರುತ್ತೆ. ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಒಂದು ಹೋಂಡಾದು ಸಡಾನ್ ಇದೆ ಆಕ್ಚುಲಿ, ಅಮೇಜ್. ಎಸ್ ಸರ್. ಸರ್ ಹೋಂಡಾ ಅಮೇಜ್ ಇದು 2014 ಮಾಡೆಲ್ 2nd ಓನರ್ ವೆಹಿಕಲ್ ಸರ್. ಇದು ಡೀಸೆಲ್ ವೇರಿಯಂಟ್ VX ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಕಂಪ್ನಿ ಅಲಾಯ್ಸ್ ಇದೆ ನಿಮಗೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ನಿಮಗೆ. ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಡಿಫಾಗರ್ ಬರುತ್ತೆ ಸರ್. ಡಿಫಾಗರ್ ಕೂಡ ಬರುತ್ತೆ. ಹೌದು ಸರ್. ಅಂಡ್ ಅಡಿಷನಲಿ ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಹೌದು ಸರ್. ಇದು ಕೂಡ ಡೀಸೆಲ್ ಪೆಟ್ರೋಲ್ ಸರ್? ಇದು ಸರ್ ಡೀಸೆಲ್ ವೇರಿಯಂಟ್ ಸರ್. ಇದು ಕೂಡ ಡೀಸೆಲ್ ವೇರಿಯಂಟ್. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದು. ಸೊ ಇದರಲ್ಲೂ ಕೂಡ ನಿಮಗೆ 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಸರ್ ಮೈಲೇಜ್ ಎಷ್ಟು ಕೊಡ್ಬೋದಾ? ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು 14 ಬರುತ್ತೆ. ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಸರ್ 100-120 ಆವರೇಜ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 20 ಬರುತ್ತೆ ಸರ್. 20 ಬರುತ್ತೆ. 100 ಸ್ಪೀಡ್ ಅಲ್ಲಿ ನೀವು ಮೇಂಟೈನ್ ಮಾಡ್ಕೊಂಡು ಓಡಿಸಿದ್ರೆ ಆವರೇಜ್ ಸ್ಪೀಡು. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 3,55,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,55,000ಕ್ಕೆ ಚಾಲೆಂಜಿಂಗ್ ಪ್ರೈಸ್ ಸರ್. ಇದು 14 VX ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ ಸರ್. ಹಾಗಾದ್ರೆ ಇವನ್ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ ನೋಡಬಹುದು. ರೇರ್ ಡಿಫಾಗರ್ ಕೂಡ ಬರುತ್ತೆ.
ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಕೂಡ ಬರುತ್ತೆ. ಸರ್ ಫೋರ್ಡ್ ಫಿಗೋ ಇದು 2015 ಮಾಡಲ್ ಇದು, ಥರ್ಡ್ ಓನರ್ ವೆಹಿಕಲ್ ಸರ್ ಇದು. 79,000 ಡ್ರಿವನ್ ಆಗಿದೆ, ಡೀಸೆಲ್ ವೇರಿಯಂಟ್ ಸರ್ ಇದು. 1.4 ಲೀಟರ್ ಇಂಜಿನ್ ಬರುತ್ತೆ ಸರ್ ಇದು, ಡೀಸೆಲ್ EXI ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ ಸರ್ ಇದರಲ್ಲಿ. ನೋಡ್ತಿರ್ಬೋದು ವೀಕ್ಷಕರೇ. ಸೊ 1.4 ಲೀಟರ್ ಬರುತ್ತೆ ಇದರಲ್ಲಿ ಡೀಸೆಲ್ ಇಂಜಿನ್, 70 BHP ಪವರ್ ಬರುತ್ತೆ. ಹಾಗೆ ನೋಡ್ತಿರ್ಬೋದು ರೇರ್ ಡಿಫಾಗರ್ ಬರಲ್ಲ ಇದರಲ್ಲಿ, ವೈಪರ್ ಬರುತ್ತೆ. 15 ಮಾಡಲ್ ಸರ್ ಇದು. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡಬಹುದು ನೀವು. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,85,000 ಕೋಟಿಂಗ್ ಹೇಳ್ತಾ ಇದ್ದೀನಿ ಸರ್. ಫೈನಲ್ ಬಂದ್ಬಿಟ್ಟು 265 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 265 ಮಾಡ್ಕೊಡ್ತೀರಾ? ಫೋರ್ಡ್ ಫಿಗೋ 2015 ಮಾಡಲ್ ಸರ್. ಎಷ್ಟು ಕೊಡ್ಬೋದು ಮೈಲೇಜ್ ಇದು ಫೋರ್ಡ್ ಫಿಗೋ? ಸರ್ ಫೋರ್ಡ್ ಫಿಗೋ ಸಿಟಿ ಒಳಗಡೆ ಬಂದ್ಬಿಟ್ಟು 15 ಬರುತ್ತೆ ನಿಮಗೆ. ಓಕೆ. ಹೈವೇ ಬಂದ್ಬಿಟ್ಟು 20-22 ಬರುತ್ತೆ ಸರ್. 20+ ಅಂತೂ ಬಂದೇ ಬರುತ್ತೆ ಡೀಸೆಲ್ ವೆಹಿಕಲ್. ಹೌದು ಸರ್. ಇವನ್ ಇನ್ಫ್ಯಾಕ್ಟ್ ನನ್ನ ಗಾಡಿನೇ ಆಲ್ಮೋಸ್ಟ್ 18 to 19 ತನಕ ಬರುತ್ತೆ ಅಂತ ಹೇಳಿದ್ರೆ, ಹೌದು. ಇದು ಹ್ಯಾಚ್ ಬ್ಯಾಕ್ ಎಷ್ಟು ಬರುತ್ತೆ ಅಂತ ಹೇಳಿ ನೀವೇ ಥಿಂಕ್ ಮಾಡಿ. ಡ್ರೈವಿಂಗ್ ಚೆನ್ನಾಗಿತ್ತು ಅಂದ್ರೆ 22 ತನಕ ತಗೋಬಹುದು. ಖಂಡಿತ. ನೆಕ್ಸ್ಟ್ ಫಿಯಟ್ ಪುಂಟೋ ನೋಡ್ತಾ ಇದ್ದೀರಾ ಬ್ಲೂ ಕಲರ್ ಅಲ್ಲಿ. ಸರ್ ಫಿಯಟ್ ಪುಂಟೋ ಇದು 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 66,000 ಡ್ರಿವನ್ ಆಗಿದೆ ಸರ್. ಡೀಸೆಲ್ ಎಮೋಷನ್ ಪ್ಯಾಕ್ ಇದು, ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಕಂಪ್ನಿ ಅಲಾಯ್ಸ್ ಬರುತ್ತೆ, 80% ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ. ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್ ಬರುತ್ತೆ ಸರ್ ಇದರಲ್ಲಿ. ಹಾಗೆ ಇದು 1.4 ಲೀಟರ್ ಇಂಜಿನ್ ಅಲ್ಲ ಸರ್ ಇದು? ಹೌದು ಸರ್. 1.4 ಲೀಟರ್ ಡೀಸೆಲ್ ಇಂಜಿನ್ ಸರ್. ಡೀಸೆಲ್ ಇಂಜಿನ್ ಇದು ಕೂಡ ಆಲ್ಮೋಸ್ಟ್ 70 BHP ವರೆಗೂ ಪವರ್ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಇದರಲ್ಲಿ. ರೇರ್ ಡಿಫಾಗರ್, ವೈಪರ್ ಕೂಡ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಹೌದು ಸರ್. ಅಡಿಷನಲಿ ರಿವರ್ಸ್ ಕ್ಯಾಮೆರಾ ಕೂಡ ಹಾಕಿರಂಗಿದ್ದಾರೆ. ಹೌದು ಸರ್. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು ಸರ್ 2,55,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,55,000ಕ್ಕೆ ಮಾಡ್ಕೊಡ್ತೀನಿ. ಹೌದು ಸರ್. 2010 ಮಾಡಲ್ ಸರ್ ಇದು. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಮತ್ತೊಂದು ಫಿಯಟ್ ಪುಂಟೋ ಇದೆ. ಪುಂಟೋ ನೋಡ್ತಿರೋ ಕೂಡ ಸಾಕಷ್ಟು ಆಪ್ಷನ್ ಇದೆ ಅಂತ ಹೇಳ್ಬೋದು. ಎಸ್ ಸರ್. ಸರ್ ಫಿಯಟ್ ಪುಂಟೋ ಇದು 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದನ್ನು 60,000 ಡ್ರಿವನ್ ಆಗಿದೆ, ಡೀಸೆಲ್ ಸರ್ ಇದು. 90 BHP, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಓಕೆ ಸರ್. ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 2,55,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,55,000 ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ನಿಮ್ಗೆ ಎರಡು ಇದೆ. 110 ಇದೆ, 111 ಇದೆ ಸರ್. ಓಕೆ ಸರ್. ಇದು ಕೂಡ ಡೀಸೆಲ್ ವೇರಿಯಂಟ್? ಹೌದು, ಡೀಸೆಲ್ ವೇರಿಯಂಟ್ ಸರ್. ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಬಂದ್ಬಿಟ್ಟು 15 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ನೆಕ್ಸ್ಟ್ ಒಂದು ಶವರ್ಲೆ ಆಪ್ಟ್ರಾ ನೋಡ್ಬೋದು ನೀವು. ಎಸ್ ಸರ್. ಸರ್ ಚವರ್ಲೆಟ್ ಆಪ್ಟ್ರಾ ಮ್ಯಾಗ್ನಮ್ ಇದು ಪೆಟ್ರೋಲ್ ವೇರಿಯಂಟ್ ಇದು. LT ವಿತ್ ಸನ್ ರೂಫ್ ಬರುತ್ತೆ ಸರ್ ಇದು. 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 73,000 ಡ್ರಿವನ್ ಆಗಿದೆ ಸರ್ ಇದು. ಲೆದರ್ ಅಪೋಸ್ಟಿ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ನಿಮಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ನಿಮಗೆ. ವಿತ್ ಸನ್ ರೂಫ್ ಬರುತ್ತೆ ಇದು. ವಿತ್ ಸನ್ ರೂಫ್ ವೆಹಿಕಲ್. ಹೌದು ಸರ್. ನಿಮಗೆ ವಿತ್ ಸನ್ ರೂಫ್ ತುಂಬಾನೇ ರೇರ್ ಸಿಗೋದು. ಹೌದು ಸರ್. ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಹಾಗೆ ಇದರಲ್ಲಿ ಸರ್ ಇದು 1.6 1.8 ಸರ್ ಇದು? ಸರ್ 1.6 ಸರ್ ಇದು. ಸೊ 1.6 ಲೀಟರ್ ಇಂಜಿನ್ ಬರುತ್ತೆ, ಪವರ್ಫುಲ್ ಇಂಜಿನ್. ಹೌದು ಸರ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಸೊ ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಒಳ್ಳೆ ಪವರ್ ಬರುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ 105 BHP ವರೆಗೂ ಪವರ್ ಬರುತ್ತೆ ಇದರಲ್ಲಿ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,25,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 2,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸರ್ ಆಪ್ಟ್ರಾ ಎಷ್ಟು ಕೊಡ್ಬೋದು ಮೈಲೇಜ್? ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ ಆರಾಮಾಗಿ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 16 ಬರುತ್ತೆ ಸರ್. 16 ಬರುತ್ತೆ, ಡ್ರೈವಿಂಗ್ ಚೆನ್ನಾಗಿದ್ರೆ. ಹೌದು ಸರ್. ನೆಕ್ಸ್ಟ್ ನೋಡ್ತಿರ್ಬೋದು ಮತ್ತೊಂದು ವೆಂಟೋ ಇದೆ. ಎಸ್ ಸರ್. ಸರ್ ಫೋಕ್ಸ್ ವ್ಯಾಗನ್ ವೆಂಟೋ ಇದು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಹೈಲ್ಯಾಂಡ್ ಡೀಸೆಲ್ ವೇರಿಯಂಟ್ ಸರ್ ಇದು. 1.6 ಲೀಟರ್ ಡೀಸೆಲ್ ಇಂಜಿನ್ ಸರ್ ಇದು. ಓಕೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ. ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ ಕಂಪನಿಯಿಂದ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಇದು? ಸರ್ ಇದು ಬಂದ್ಬಿಟ್ಟು 90,000 ಡ್ರಿವನ್ ಆಗಿದೆ ಸರ್. UP ರಿಜಿಸ್ಟ್ರೇಷನ್ ಸರ್ ಇದು. UP ರಿಜಿಸ್ಟ್ರೇಷನ್? ಹೌದು ಸರ್. NOC ನೀವೇ ಮಾಡ್ಕೊಡ್ತೀರಾ? ಹೌದು ಸರ್, NOC ನಾವೇ ತೆಗ್ಬಿಟ್ಟು ಕೊಡ್ತೀವಿ ಸರ್. ಸೂಪರ್ ಸರ್. ಹಾಗಾದ್ರೆ ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,45,000 ಹೇಳ್ತಾ ಇದ್ದೀನಿ ಸರ್. ಫೈನಲ್ ಬಂದ್ಬಿಟ್ಟು 3,10,000 ಗೆ ವಿತ್ NOC ಕೊಡ್ತೀನಿ ಸರ್. 3,10,000 ಗೆ ವಿತ್ NOC ಕೊಡ್ತೀನಿ ಸರ್. ಓಕೆ. ನೋಡ್ತಿರ್ಬೋದು ವೀಕ್ಷಕರೇ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಈ ಒಂದು ಗಾಡಿದು. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸೇಮ್ ನಿಮ್ಗೆ 1.6 ಲೀಟರ್ ಇಂಜಿನ್ ಬರುತ್ತೆ, ಒಳ್ಳೆ ಪವರ್ಫುಲ್ ಗಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ವೆಂಟೋ ಇದೆ. ಎಸ್ ಸರ್. ಸರ್ ಫೋಕ್ಸ್ ವ್ಯಾಗನ್ ವೆಂಟೋ ಇದು 2013 ಮಾಡಲ್ ಇದು. ಥರ್ಡ್ ಓನರ್ ವೆಹಿಕಲ್ ಸರ್ ಇದು. 89,000 ಡ್ರಿವನ್ ಆಗಿದೆ ಸರ್. ಡೀಸೆಲ್ 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಹೈಲ್ಯಾಂಡ್ ಟಾಪ್ ಅಂಡ್ ವೇರಿಯಂಟ್ ಸರ್ ಇದನ್ನು.
ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಕಂಪ್ನಿ ಲೆದರ್ ಅಪೋಸ್ಟಿ ಬರುತ್ತೆ ನಿಮಗೆ. ಓಕೆ, ನೋಡ್ತಿರ್ಬೋದು ವೀಕ್ಷಕರೇ, ರೇರ್ ಡಿಫಾಗರ್ ಕೂಡ ಬರುತ್ತೆ, ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಸೊ ರ್ಯಾಪಿಡ್ ನೋಡ್ತಿರೋರು ಕೂಡ ವೆಂಟೋನೇ ನೋಡ್ಬೋದು, ಎರಡು ಕೂಡ ಸೇಮೇ ಬರುತ್ತೆ ಸರ್. ಓನ್ಲಿ ಥಿಂಗ್ ಇಸ್ ನಿಮಗೆ ಬ್ಯಾಡ್ಜಿಂಗ್ ಮಾತ್ರ ಚೇಂಜ್ ಆಗುತ್ತೆ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,55,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 4,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಇದು 4,35,000ಕ್ಕೆ ವೆಂಟೋ ಸಿಗ್ತಾ ಇದೆ. ಹೌದು, ಇದು ಕೆ ಗಾಡಿ ಇದೆ. ಹೌದು ಸರ್, ಕೆ ಗಾಡಿ, ಕರ್ನಾಟಕ ಗಾಡಿ. ವೀಕ್ಷಕರೇ ನೋಡ್ತಿರ್ಬೋದು, ಮತ್ತೊಂದು ಪೋಲೋ ಇದೆ. ಎಸ್ ಸರ್, ಸರ್ ಪೋಲೋ, ಫಾಕ್ಸ್ವ್ಯಾಗನ್ ಪೋಲೋ ಇದು. ಓಕೆ, 2012 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ ಸರ್. ಇದು 73,000 ಓಡಿದೆ ಸರ್. ಡೀಸೆಲ್ ವೇರಿಯಂಟ್ ಸರ್. ಇದು ಕೂಡ ಡೀಸೆಲ್ ವೇರಿಯಂಟ್. ಹೌದು, ಡೀಸೆಲ್ ವೇರಿಯಂಟ್ ನೋಡ್ತಿರೋರ್ಗಂತೂ ಸಾಕಷ್ಟು ಆಪ್ಷನ್ ಇದೆ ಇವತ್ತಂತೂ. ಹೌದು ಸರ್, ನೋಡ್ತಿರ್ಬೋದು, ಇದು ಕೂಡ ಹೈಲೈನ್ ಡ್ಯೂಯಲ್ ಏರ್ ಬ್ಯಾಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. AC ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಹೌದು ಸರ್, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಫುಲ್ಲಿ ಟಾಪ್ ಎಂಡ್ ಸರ್. ಡ್ಯೂಯಲ್ ಏರ್ ಬ್ಯಾಗು, ABS, ಹಾಗೆ ರೇರ್ ಡಿಫಾಗರ್, ವೈಪರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಇದರಲ್ಲಿ. ಹೌದು ಸರ್. ಟೈರ್ ಕಂಡೀಷನ್ ಕೂಡ ನೋಡ್ಬೋದು ನೀವು. ಅಪೋಲೋ ಟೈರ್ಸ್ ಹಾಕಿದ್ದಾರೆ, ಒಂದು 40% 50% ಟೈರ್ ಇದೆ ಸರ್. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ಫೈನಲ್ ಬಂದ್ಬಿಟ್ಟು 3,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,75,000ಗೆಲ್ಲ ಐಲೈನ್ ಪೋಲೋ ಸಿಗ್ತಾ ಇದೆ. ಹೌದು ಸರ್, 2012 ಮಾಡೆಲ್ ಸರ್. 12 ಮಾಡೆಲ್. ಓಕೆ ಸರ್, ಹಾಗಾದ್ರೆ ಇಷ್ಟೊಂದು ಫಿಯಟ್ ಪುಂಟೋ ಇದು ನೋಡ್ತಿರ್ಬೋದು. ಪುಂಟೋ ನಾನು ಅವಾಗಲೇ ಹೇಳಬೇಕಾದ್ರೆ ಬರೀ ನಿಮ್ಮ ಪೋಲೋ ಮಾತ್ರ ಆಪ್ಷನ್ಸ್ ಹೇಳಿದೆ, ಪುಂಟೋನು ಅಷ್ಟೇನೆ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. 3 ಗಾಡಿ ಇದೆ ಸರ್. 3 ಗಾಡಿ ಇದೆ. ಪೋಲೋ ಸ್ವಲ್ಪ ಕಾಸ್ಟ್ ಅನ್ನೋರು, ಜಾಸ್ತಿ ಅನ್ನೋರು ಖಂಡಿತವಾಗ್ಲೂ ಪುಂಟೋ ತಗೋಬಹುದು. ಯಾವ ಮಾಡಲು ಸರ್ ಇದು? ಸರ್ 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟು. ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಲೇಟೆಸ್ಟ್ ಮಾಡೆಲ್ ವೆಹಿಕಲ್ ಇದು. ಹೌದು ಸರ್, 16 ಮಾಡೆಲ್, 80,000 ಡ್ರಿವನ್ ಆಗಿದೆ ಸರ್. ಇದನ್ನು 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಯಾವ ವೇರಿಯಂಟ್ ಇದು? ಮಿಡ್ ವೇರಿಯಂಟ್ ಸರ್. ಇದು ಮಿಡ್ ವೇರಿಯಂಟು. ಸೊ ಹಾಗಾಗಿ ನಿಮಗೆ ಇಂಟೀರಿಯರಲ್ಲಿ ಎಲ್ಲ ಆಪ್ಷನ್ ಬರುತ್ತೆ. ಓನ್ಲಿ ಥಿಂಗ್ ಇಸ್ ನಿಮಗೆ ರೇರ್ ಡಿಫಾಗರ್, ವೈಪರು ಮತ್ತು ಈ ಒಂದು ಏರ್ ಬ್ಯಾಗ್ಸ್ ಅಷ್ಟೇ ಬರಲ್ಲ. ಎಲ್ಲ ಆಪ್ಷನ್ ಕೂಡ ಬರುತ್ತೆ. ಹೌದು ಸರ್, ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,55,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ಫೈನಲ್ ಬಂದ್ಬಿಟ್ಟು 3,20,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 2016 ಮಾಡೆಲ್ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಸರ್. ಓಕೆ ಸರ್, ಹಾಗಾದ್ರೆ ವೀಕ್ಷಕರೇ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ಬಂದು ಒಂದು i20 ಇದೆ. ಅದಕ್ಕಿಂತ ಮುಂಚೆ ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೆಕ್ಸ್ಟು ಲಕ್ಸುರಿ ವೆಹಿಕಲ್ಸ್ ಸಾಲ ಇದೆ ಅಂತ ಹೇಳ್ಬೋದು. ಸೊ ಲಕ್ಸುರಿ ವೆಹಿಕಲ್ಸ್ ಬೇಕು ಅನ್ನೋರು ಖಂಡಿತವಾಗ್ಲೂ ವೆಯ್ಟ್ ಮಾಡ್ಬೋದು, ಅಥವಾ ನೀವು ಸ್ಕಿಪ್ ಮಾಡಿ ಕೂಡ ನೋಡ್ಬೋದು. ಕೊನೆಯಲ್ಲಿರುತ್ತೆ ಲಕ್ಸುರಿ ವೆಹಿಕಲ್ಸು. ಸೊ ಒಂದು i20 ಇದೆ. ಎಸ್ ಸರ್. ಸರ್ i20 ಹೊಂಡೆ i20 ಎಲೈಟ್ ಇದು 2015 ಮಾಡೆಲ್. ಇದು ಥರ್ಡ್ ಓನರ್ ವೆಹಿಕಲ್ ಸರ್. 93,000 ನೋಡಿದೆ. ಡೀಸೆಲ್ ವೇರಿಯಂಟ್ ಸರ್. ಇದು ಸೂಪರ್ ಸರ್. ಟಾಪ್ ಮ್ಯಾಗ್ನಾ ಆಪ್ಷನಲ್ ಸರ್. ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ನಿಮಗೆ. ಸೊ ಮ್ಯಾಗ್ನಾ ಆಪ್ಷನಲ್ ಆಗಿರೋದ್ರಿಂದ ನಿಮಗೆ ಅಡಿಷನಲ್ ಫೀಚರ್ಸ್ ಕೂಡ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಇದರಲ್ಲಿ. ಹೌದು ಸರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಆ್ಯಂಡ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಆಲ್ದೋ ಇಟ್ ಇಸ್ ಎ ಬೇಸಿಕ್ ವೇರಿಯಂಟ್. ಇದು ಆಪ್ಷನಲ್ ಆಗಿರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ. CRDI ಡೀಸೆಲ್ ಇಂಜಿನ್. ಇದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಆಲ್ಮೋಸ್ಟ್ 18ರಿಂದ 20 ತನಕ ಮೈಲೇಜ್ ಬರುತ್ತೆ ಡೀಸೆಲ್ ಇಂಜಿನ್. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟಿಂಗ್ ಪ್ರೈಸ್ ಸರ್. ಓಕೆ, ಫೈನಲ್ ಬಂದ್ಬಿಟ್ಟು 5,50,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 5,50,000ಕ್ಕೆ. ಹೌದು ಸರ್. ನ್ಯೂ ಶೇಪು, ಎಲೈಟ್ ಶೇಪ್. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ವರ್ಣ ಇದೆ. ಎಸ್ ಸರ್. ವರ್ಣ ಫ್ಲೂಡಿಕ್ ಇದು 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಡೀಸೆಲ್ SX ಆಪ್ಷನಲ್ ಆಟೋಮ್ಯಾಟಿಕ್. ಇದು 1,18,000 ಡ್ರಿವನ್ ಆಗಿದೆ ಸರ್. ಇದು ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಕಂಪ್ನಿ ಲೆದರ್ ಸೀಟ್ ಕವರ್ಸ್ ಬರುತ್ತೆ. 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದರಲ್ಲಿ. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ. 6 ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದು ಮಿರರ್ ಅಡ್ಜಸ್ಟಬಲ್, ಮಿರರ್ ಫೋಲ್ಡಿಂಗ್ ಬರುತ್ತೆ. ಇದು SX ಆಪ್ಷನಲ್. ಇದು ಹೌದು ಸರ್. ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಸರ್. ವರ್ಣದಲ್ಲಿ ಎಷ್ಟು ಲೀಟರ್ ಇಂಜಿನ್ ಬರುತ್ತೆ? 1.6 ಅಲ್ಲ? ಹೌದು ಸರ್, 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಸೊ 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ವೆಂಟೋ ನೋಡೋರು ಕೂಡ ಇದನ್ನು ನೋಡ್ಬೋದು ಆಪ್ಷನ್ ಆಗಿ. ಒಳ್ಳೆ ಪವರ್ಫುಲ್ ಇಂಜಿನ್. ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗಾಡೀಲಿ. ಡ್ಯೂಯಲ್ ಎಕ್ಸಾಸ್ಟ್ ಕೂಡ ಬರುತ್ತೆ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 4,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,35,000ಕ್ಕೆ ವರ್ಣ ಟಾಪ್ ಎಂಡ್ ಆಪ್ಷನಲ್ ಸಿಗ್ತಾ ಇದೆ. ಹೌದು ಸರ್. ಸೊ ಹಾಗೆ ಈ ಒಂದು ಗಾಡಿದು ಮೈಲೇಜ್ ಎಷ್ಟು ಬರುತ್ತೆ ಸರ್?
ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 13 ಬರುತ್ತೆ, ಹೈವೇ ಬಂದ್ಬಿಟ್ಟು 16 ಬರುತ್ತೆ ಸರ್, ಆಟೋಮ್ಯಾಟಿಕ್ ಇದು. ಆಟೋಮೆಟಿಕ್ ಇದು. ಹಾಗೆ ಈ ಒಂದು ಗಾಡಿಲಿ ಕಿಲೋಮೀಟರ್ ಎಷ್ಟು ಡ್ರಿವನ್ ಆಗಿದೆ ಸರ್? 1,18,000 ಡ್ರಿವನ್ ಆಗಿದೆ ಸರ್. 1,18,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಬಟ್ ಇದು ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಮೈಲೇಜ್ ಜಾಸ್ತಿ ಬರುತ್ತೆ. ಹೌದು ಸರ್. ಆಲ್ರೆಡಿ ಹೇಳಿದಾಗೆ ಕ್ರೂಸ್ ಬಂದ್ಬಿಟ್ಟಿದೆ. ಅದು ಕೂಡ ಒಂದಲ್ಲ, ನಿಮಗೆ 2 ಆಪ್ಷನ್ ಇದೆ, 2 ಅಲ್ಲ 3 ಆಪ್ಷನ್ ಇದೆ. ಇನ್ನೊಂದು ಯಾರ್ಡಲ್ಲಿದೆ, ಕಸ್ಟಮರ್ ಟೆಸ್ಟ್ ಡ್ರೈವ್ ಹೋಗಿದ್ದಾರೆ. ಒಂದು ವೈಟ್ ಕಲರ್ ಪೋಲೋ, ಐ ಮೀನ್ ಕ್ರೂಸ್ ನೋಡ್ತಾ ಇದ್ದೀರಾ. ಯಾವ ಮಾಡಲ್ ಸರ್ ಇದು? ಸರ್ 2011 ಮಾಡಲ್ ಇದು. ಡೀಸೆಲ್ ವೇರಿಯಂಟ್ ಆಟೋಮ್ಯಾಟಿಕ್ LTZ ವಿತ್ ಸನ್ರೂಫ್ ಸರ್ ಇದು. ಡೀಸೆಲ್ ವೇರಿಯಂಟ್ LTZ ಅಂತ ಹೇಳಿದ್ರೆ ಸನ್ರೂಫ್ ಕೂಡ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಹೌದು ಸರ್. ಅಂಡ್ ಆಟೋಮೆಟಿಕ್ ನೋಡ್ತಾ ಇದ್ದೀರಾ, ಕ್ರೇಜಿ ಪವರ್ ಬರುತ್ತೆ. 2 ಲೀಟರ್ ಪವರ್ಫುಲ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಅದು ಕೂಡ ವಿತ್ ಆಟೋಮೆಟಿಕ್ ಸರ್ ಇದು. ನೋಡ್ತಿದ್ದೀರಾ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ. ರೇರ್ ಡಿಫಾಗರ್ ಕೂಡ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಇದ್ರಲ್ಲಿ. LTZ ಅಂದ್ರೆ ಆಯ್ತು ಸರ್, ಫುಲ್ ಟಾಪ್ ಎಂಡ್ ವೇರಿಯಂಟ್ ಸರ್. ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು ಹೌಸ್ ಆಫ್ ಕಾರ್ಸ್ ಕಡೆಯಿಂದ 3,80,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ, 3,80,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ನೋಡ್ತಿರ್ಬೋದು ವೀಕ್ಷಕರೇ, ಮತ್ತೊಂದು ಕ್ರೂಸ್ ಇದೆ ಸರ್. 2009 ಮಾಡಲ್ ಇದು, 3rd ಓನರ್ ವೆಹಿಕಲ್ ಸರ್. LTZ ಮ್ಯಾನ್ವಲ್ ಸರ್ ಇದು. ಸೊ 93,000 ಡ್ರಿವನ್ ಆಗಿದೆ ಸರ್ ಇದು. 93,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ತಿರ್ಬೋದು ಬಟನ್ ಸ್ಟಾರ್ಟ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ವಿತ್ ಸನ್ ರೂಫ್ ಬರುತ್ತೆ ಸರ್ ಇದು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ವಿತ್ ಸನ್ ರೂಫ್ ವೆಹಿಕಲ್, ಅಲಾಯ್ ವೀಲ್ ಕೂಡ ಬರುತ್ತೆ. ಸೊ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ನೋಡ್ತಿರ್ಬೋದು. ಹಾಗೆ ಈ ಒಂದು ವೆಹಿಕಲ್ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 3,30,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,30,000 ಹೌದು ಕ್ರೂಸ್ ಸಿಗ್ತಾ ಇದೆ. 2009 ಮಾಡಲ್. ಹೌದು ಸರ್, LTZ. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಹೋಂಡಾ ಸಿಟಿ ಸರ್ ಇದು 2011 ಮಾಡಲ್, 2nd ಓನರ್ ವೆಹಿಕಲ್ ಸರ್ ಇದು. ಪೆಟ್ರೋಲ್ 73,000 ಡ್ರಿವನ್ ಆಗಿದೆ ಸರ್. VMT ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ಸರ್. ಕಂಪ್ನಿ ಲೆದರ್ ಅಪೋಸ್ಟ್ರಿ ಇದೆ ಸರ್ ಇದು. ನೋಡ್ತಿರ್ಬೋದು ವೀಕ್ಷಕರೇ, ಗಾಡಿ ಕಂಡೀಷನ್. ಡಿಫಾಗರ್ ಬರುತ್ತೆ ಸರ್ ನಿಮಗೆ. ಡಿಫಾಗರ್ ಕೂಡ ಬರುತ್ತೆ ಸರ್. ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 3,85,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಪೋಲೋಗಳಿದೆ ನೋಡ್ತಿರ್ಬೋದು. ಪೋಲೋ ನಿಮಗೆ ಲಾಸ್ಟಲ್ಲಿ ತೋರ್ಸೋಣ ಅಂತ ಹೇಳಿ ಪೆಂಡಿಂಗ್ ಉಳಿಸ್ಕೊಂಡಿದೆ. 3 ಪೋಲೋ ಇದೆ. ಹೌದು ಸರ್. ಎಸ್ ಸರ್. ಸರ್ ಪೋಲೋ ಇದು 2012 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ. 70,000 ಡ್ರಿವನ್ ಆಗಿದೆ ಸರ್. ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೈಲೈನು ಟಾಪ್ ಎಂಡ್ ವೇರಿಯಂಟು, ಡ್ಯುಯಲ್ ಏರ್ ಬ್ಯಾಗು, ABS, ಮತ್ತೆ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ ಇದರಲ್ಲಿ. ಹೌದು ಸರ್. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ರೇರ್ ಡಿಫಾಗರ್, ಬ್ಯಾಕ್ ವೈಫರ್ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಸರ್. ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 4,50,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 2012 ಸಿಂಗಲ್ ಓನರ್ ವೆಹಿಕಲ್ ಸರ್, ಡೀಸೆಲ್ ವೇರಿಯಂಟ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಮತ್ತೊಂದು ಪೋಲೋ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ 2013 ಮಾಡಲ್ ಇದು, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 60,000 ಡ್ರಿವನ್ ಆಗಿದೆ ಸರ್. ಪೆಟ್ರೋಲ್ ಇದು. ಓಕೆ. 1.2 ಲೀಟರ್ ಪೆಟ್ರೋಲ್ ಇಂಜಿನ್, ಹೈಲೈನ್ ಸರ್ ಇದನ್ನು. ಹೈಲೈನ್ ಇದು. ಅಡಿಷನಲಿ ಮ್ಯಾಗ್ ವೀಲ್ ಕೂಡ ಹಾಕಿದ್ದಾರೆ. ಹಾಕಿ ಸರ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ ಸರ್ ಇದರಲ್ಲಿ. ಓಕೆ ಸರ್. ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 4,50,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು? ಸರ್ ಇದು ಬಂದ್ಬಿಟ್ಟು 70,000 ಡ್ರಿವನ್ ಆಗಿದೆ ಸರ್. 70,000 ಡ್ರಿವನ್ ಆಗಿದೆ. ನೆಕ್ಸ್ಟ್ ಮತ್ತೊಂದು ಪೋಲೋ, ಅದು ಕೂಡ 3 ಕೂಡ ವೈಟ್ ಕಲರ್ ಅನ್ನೇ. ಹೌದು ಸರ್. ವೈಟ್ ಕಲರ್ ನೋಡ್ತಿರೋರ್ಗಂತೂ 3 ಆಪ್ಷನ್ ಇದೆ. ಎಸ್ ಸರ್. ಸರ್ 2013 ಮಾಡಲ್ ಇದು, ಪೆಟ್ರೋಲ್ ವೇರಿಯಂಟ್ ಇದನ್ನು. ಸಿಂಗಲ್ ಓನರ್, ಹೈಲೈನ್ ಸರ್ ಇದನ್ನು. ಇದು ಕೂಡ ಡೀಸೆಲ್ ವೇರಿಯಂಟ್ ಅನ್ನೇ. ಪೆಟ್ರೋಲ್ ವೇರಿಯಂಟ್. ಇದು ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಇದು? ಸರ್ ಇದನ್ನು 60,000 ಡ್ರಿವನ್ ಆಗಿದೆ ಸರ್ ಇದು. 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ವಾಲ್ಯೂಮ್ ಕಂಟ್ರೋಲ್ಸ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ ವೈಫರ್. ಸೊ ಅವಾಗಲಿಂದ ಪೋಲೋ ಹೇಳಿ ಹೇಳಿ ಎಲ್ಲ ಬೈಟ್ ಆಗ್ಬಿಟ್ಟಿರುತ್ತೆ ನಮ್ಮ ವೀಕ್ಷಕರಿಗೆ. ಹೌದು ಸರ್. ಯಾಕೆ ಅಂತ ಹೇಳಿದ್ರೆ ಅಷ್ಟು ಪೋಲೋ ಇದೆ ನೋಡ್ತಿರ್ಬೋದು. ರೇರ್ ಡಿಫಾಗರ್ ಕೂಡ ಬರುತ್ತೆ, ವೈಪರ್ ಕೂಡ ಬರುತ್ತೆ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 4,50,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಕೊರಲಾ ನೋಡ್ಬೋದು. ಕೊರಲಾ ಆಲ್ಟಿಸ್. ಎಸ್ ಸರ್. ಸರ್ ಇದು ಕೊರಲಾ ಆಲ್ಟಿಸ್ 2009 ಮಾಡಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಸರ್. 1.8 ಲೀಟರ್ G ಇದು.
1.8 ಲೀಟರ್ ಇಂಜಿನ್ ಬರುತ್ತೆ, ಪವರ್ಫುಲ್ ಹೌದು ಸರ್, ಪೆಟ್ರೋಲ್ ಇಂಜಿನ್ ಅದು ಕೂಡ. ಹೌದು ಸರ್. ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಹಾಗೆ 79,000 ಓಡಿದೆ ಸರ್ ಇದು. 99 ಸರ್ ಇದು ಯಾವುದು ಸರ್? ಎಷ್ಟು ಕಿಲೋಮೀಟರ್ ಓಡಿದೆ? 79,000 ಡ್ರಿವನ್ ಆಗಿದೆ ಸರ್. 79,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನಿಮಗೆ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ, ಆಟೋಮೆಟಿಕ್ ಓವರ್ ಕೂಡ ಬರುತ್ತೆ, ಎರ್ ಡಿಫಾಗರ್ ಎಲ್ಲ ಆಪ್ಷನ್ ಕೂಡ ಬರುತ್ತೆ. 1.8 ಲೀಟರ್ ಇದು, ಅಲಾಯ್ ವೀಲ್ ಕೂಡ ಬರುತ್ತೆ ಇದರಲ್ಲಿ. ಹೌದು ಸರ್. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 3,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,25,000ಕ್ಕೆ ಕರೋಲಾ ಆಲ್ಟಿ ಸಿಗ್ತಾ ಇದೆ. ಹೌದು ಸರ್. ನೆಕ್ಸ್ಟ್ ನೋಡ್ತಿರ್ಬೋದು C200 ಲಕ್ಸುರಿ ಕಾರ್ ಇದೆ. ಹೌದು ಸರ್, C200 ಸರ್ ಕಂಪ್ರೆಷರ್ ಇದೆ. ಮರ್ಸಿಡೀಸ್ ಬೆಂಜ್ ಕಂಪ್ರೆಸರ್ C200. ಹೌದು ಸರ್. ಯಾವ ಮಾಡಲ್ ಸರ್ ಇದು? ಮಾಡೆಲ್ ಬಂದ್ಬಿಟ್ಟು 2010 ಮಾಡೆಲ್ ಸರ್ ಇದು. 4th ಓನರ್ ವೆಹಿಕಲ್ ಸರ್ ಇದು. 61,000 ಡ್ರಿವನ್ ಆಗಿದೆ ಸರ್. ಪೆಟ್ರೋಲ್ 61,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ತಿದ್ದೀರಾ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್, ವಿತ್ ಸನ್ ರೂಫ್ ಬರುತ್ತೆ ಸರ್. ಫುಲ್ಲಿ ಟಾಪ್ ಅಂಡ್ ವೇರಿಯಂಟು ವಿತ್ ಸನ್ ರೂಫ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 179 BHP ಪವರ್ ಬರುತ್ತೆ. ಪವರ್ಫುಲ್ ಇಂಜಿನ್ ಅಂತ ಹೇಳ್ಬೋದು ಇದು. ಪ್ರೊಜೆಕ್ಟರ್ LED ಹೆಡ್ಲ್ಯಾಂಪ್ಸ್ ಬರುತ್ತೆ ವಿತ್ ವಾಷರು, ಫಾಗ್ ಲ್ಯಾಂಪ್ ಕೂಡ ಬರುತ್ತೆ, ಅಲಾಯ್ ವೀಲು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇಂಥ ಆಪ್ಷನ್ ಬರಂಗಿಲ್ಲ ಅಂತ ಹೇಳಂಗಿಲ್ಲ, ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ. ನೋಡ್ತಿದ್ದೀರಾ ಏರ್ ಬ್ಯಾಗ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 6 to 8 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 8 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಆಟೋಮೆಟಿಕ್ ಗೇರ್ ಬಾಕ್ಸ್. ಹೌದು ಸರ್, ಆಟೋಮ್ಯಾಟಿಕ್. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಓಕೆ 4,45,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಬಂದ್ಬಿಟ್ಟು 4,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2010 ಮಾಡೆಲ್ ಸರ್ ಇದು. 10 ಮಾಡಲ್. ಎಷ್ಟು ಕಿಲೋಮೀಟರ್ ಡ್ರಿವನ್ ಸರ್? 61,000 ಡ್ರಿವನ್ ಆಗಿದೆ ಸರ್. 61,000 ಕಿಲೋಮೀಟರ್. ಪೆಟ್ರೋಲ್ ಆಟೋಮ್ಯಾಟಿಕ್ ಸರ್ ಇದು. ನೋಡ್ತಿದ್ದೀರಾ ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸು ಎಲ್ಲ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ. ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ BMW X3 ಪೆಟ್ರೋಲ್ ವೇರಿಯಂಟ್ ಸರ್ ಇದು. ನೆಕ್ಸ್ಟ್ ಒಂದು BMW X3 ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ BMW X3 ಇದು 2008 ಮಾಡೆಲ್ 3rd ಓನರ್ ವೆಹಿಕಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಸರ್ ಇದು. 53,000 ಡ್ರಿವನ್ ಆಗಿದೆ ಸರ್ ಇದು. 53,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದು ಸರ್. ಲೆದರ್ ಅಪೋಸ್ಟಿ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮಗೆ, ಪೆನಾರೋಮಿಕ್ ಸನ್ ರೂಫ್ ಬರುತ್ತೆ ನಿಮಗೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ನಿಮಗೆ. ನೋಡ್ತಿರ್ಬೋದು ಪ್ಯಾನರಾಮಿಕ್ ಸನ್ ರೂಫ್ ಕೂಡ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಕ್ರೇಜಿ ಆಗಿದೆ ಒಂಥರ ಲುಕ್ ಎಲ್ಲ. ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ. ಹೌದು. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಂಡೀಷನು. ಫ್ರಂಟಲ್ಲೂ ಕೂಡ ನಿಮಗೆ ಸೆನ್ಸರ್ಸ್ ಬರುತ್ತೆ ಇದರಲ್ಲಿ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,65,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫೈನಲ್ ಬಂದ್ಬಿಟ್ಟು 4 lakhsಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4 ಲಕ್ಷಕ್ಕೆ BMW X3 ಸಿಗ್ತಾ ಇದೆ. X3 ಪೆಟ್ರೋಲ್ ವೇರಿಯಂಟ್ ಸರ್ ಇದು, ವಿತ್ ಆಟೋಮ್ಯಾಟಿಕ್ ಪೆನಾರೋಮಿಕ್ ಸನ್ ರೂಫ್ ಜೊತೆಗೆ ಸರ್. ಇದು ಕೆ ಗಾಡಿನ ಸರ್ ಇದೇನು ಸರ್? ಡೆಲ್ಲಿ ರಿಜಿಸ್ಟ್ರೇಷನ್ ಸರ್. ಸೊ ವಿತ್ NOC ಕೊಡ್ತೀರಾ ವೆಹಿಕಲ್? ಹೌದು ಸರ್, ವಿತ್ NOC. ನನಗೆ BMW X3 ಬೇಡ, ಅವ್ರ ಅಣ್ಣ ಬೇಕು ಅನ್ನೋರಿಗೆ ಅವ್ರ ಅಣ್ಣ ಕೂಡ ಇದ್ದಾರೆ ಇಲ್ಲಿ ವೈಟ್ ಕಲರಲ್ಲಿ. BMW X5. ಎಸ್ ಸರ್. ಸರ್ ಇದು BMW X5 2012 ಮಾಡೆಲ್ ಇದು. ಓಕೆ. ಸೆಕೆಂಡ್ ಓನರ್ ವೆಹಿಕಲ್. 1,23,000 ಡ್ರಿವನ್ ಆಗಿದೆ ಸರ್. 3 ಲೀಟರ್ ಡೀಸೆಲ್ ಇಂಜಿನ್ ಸರ್ ಇದು. 1,23,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 3 ಲೀಟರ್ ಪವರ್ಫುಲ್ ಡೀಸೆಲ್ ಇಂಜಿನ್. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಇದರಲ್ಲಿ ಫೀಚರ್ಸ್ ಹೇಳ್ತಾ ಹೋದ್ರೆ ಟೈಮೇ ಸಾಕಾಗಲ್ಲ ಅನ್ಸುತ್ತೆ. ಖಂಡಿತ ಫೀಚರ್ಸ್ ಇದೆ ಇದರಲ್ಲಿ. ಹೆಡ್ಲ್ಯಾಂಪ್ ವಾಷರ್ ಕೂಡ ಬರುತ್ತೆ, Xenon ಹೆಡ್ಲ್ಯಾಂಪ್ ಬರುತ್ತೆ ಇದರಲ್ಲಿ. BMW Xenon ಹೆಡ್ಲ್ಯಾಂಪ್ಸ್. ಹಾಗೆ ಇದರಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಮೆಮೊರಿ ಸೀಟ್ಸು ಆಸ್ ವೆಲ್ ಆಸ್ ನಿಮಗೆ ಈ ಒಂದು ಮೆಮೊರಿ ಸ್ಟೇರಿಂಗ್ ಅಡ್ಜಸ್ಟಬಲ್ ಕೂಡ ಇದೆ. ಸೊ ನೀವು ಕೀ ಆಗ್ತಿದ್ದಂಗೆ ನೀವು ಇಲ್ಲಿ ಏನು ಸೆಟ್ ಮಾಡಿರ್ತೀರಾ 1, 2 ಅಂತ ಹೇಳಿ ಪರ್ಸನ್ ವೈಸ್ ಸೆಟ್ಟಿಂಗು. ಸೊ ಅದನ್ನು ಆಗ್ತಿದ್ದಂಗೆ ಸ್ಟೇರಿಂಗ್ ಕೂಡ ಅಡ್ಜಸ್ಟ್ ಆಗುತ್ತೆ, ಸೀಟ್ಸು ಕೂಡ ಅಡ್ಜಸ್ಟ್ ಆಗುತ್ತೆ. ಅದೊಂದು ಕ್ರೇಜಿ ಫೀಚರ್ ಅಂತ ಹೇಳ್ಬೋದು. ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. 10 ಏರ್ ಬ್ಯಾಗ್ಸ್ ಬರುತ್ತೆ ಬೈ. ಪೆನಾರೋಮಿಕ್ ಸನ್ ರೂಫ್ ಬರುತ್ತೆ ನಿಮಗೆ. 5 ಸೀಟರ್ ವೆಹಿಕಲ್, ಫುಲ್ಲಿ ಲಕ್ಸುರಿಯಸ್ಸು. ಒಂದು 7 ಸೀಟರ್ ಜಾಗದಲ್ಲಿ 5 ಸೀಟರ್ ಇರೋದ್ರಿಂದ ಇದರಲ್ಲಿ ನಿಮಗೆ ಅಷ್ಟೇ ಸ್ಪೇಸ್ ಬರುತ್ತೆ ಒಳಗಡೆ. ಬೂಟ್ ಸ್ಪೇಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಾ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಸೊ ಹೆಡ್ಲ್ಯಾಂಪ್ ವಾಷರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ನಿಮ್ಗೊಂದು ಶಾರ್ಟ್ ಹಾಕಿರ್ತೀನಿ. ಕ್ರೇಜಿಯಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ BMW ಆಡಿಲಲ್ಲ. ಸೊ ಹಾಗೆ ಪ್ಯಾನೋರಾಮಿಕ್ ಸನ್ ರೂಫ್ ಕೂಡ ಬರುತ್ತೆ, ರೂಫ್ ರೈಲ್ಸ್ ಕೂಡ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಓಕೆ 19,75,000 ಕೋಟಿಂಗ್ ಪ್ರೈಸ್ ಸರ್. ಓಕೆ. ಫಿಕ್ಸ್ ಪ್ರೈಸಲ್ಲಿ ತೊಗೊಂಡ್ರೆ X3 ಕೊಡ್ತೀನಿ ಸರ್ ಫ್ರೀಯಾಗಿ, X5 ಜೊತೆಗೆ.
ಸೊ ಫಿಕ್ಸ್ ಪ್ರೈಸಲ್ಲಿ 19,75,000ಗೆ ಈ ಒಂದು ಗಾಡಿ ತೊಗೊಂಡ್ರೆ ಹೌದು ಸರ್, ಜೊತೆಗೆ X3 ಕೂಡ ಕೊಡ್ತೀರಾ? ಫ್ರೀ ಕೊಡ್ತೀನಿ ಸರ್, X3 ಪೆಟ್ರೋಲ್ ಬೇರೆ. ಬಟ್ ಇದು ಕೆ ಗಾಡಿ, X3 ಬಂದ್ಬಿಟ್ಟು MH ಫ್ರೀ ಆಗಿ ಕೊಡ್ತೀರಾ? ಹೌದು ಸರ್. ಸೂಪರ್ ಸರ್, ನೋಡ್ಬೋದು ವೀಕ್ಷಕರೇ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 9,75,000, ನೆಗೋಷಿಯೇಟ್ ಆಯ್ತು ಅಂತ ಹೇಳಿದ್ರೆ 16,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸೊ ಅಂದ್ರೆ ಏನ್ ಹೇಳ್ತಿದ್ದೀರಾ, ಫೈನಲ್ ಪ್ರೈಸ್ ಬರೀ ಇದೊಂದೇ ತಗೊಳ್ಳೋರಿಗೆ 16,75,000ಗೆ ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫಿಕ್ಸ್ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು X3 ಗಿಫ್ಟ್ ಫ್ರೈ ಆಗಿ ಕೊಡ್ತೀನಿ ಸರ್. ಒಂಥರ ಚೆನ್ನಾಗಿದೆ ಸರ್ ಇದೊಂದು ಆಫರು. ನೋಡ್ಬೋದು ವೀಕ್ಷಕರೇ, ಯಾರಾದರೂ ಅಣ್ಣ ತಮ್ಮದಿರಿಗೆ ಗಾಡಿ ನೋಡ್ತಿದ್ರೆ ಇಲ್ಲಿ ಅಣ್ಣ ತಮ್ಮ ವೆಹಿಕಲ್ ಇದೆ, X3 X5 ಎರಡೂ ಸೇರಿ ನಿಮಗೆ 19,75,000ಗೆ ಸಿಗ್ತಾ ಇದೆ. ಹೌದು ಸರ್. ಸಿಂಗಲ್ X5 ಬೇಕಂತ ಹೇಳಿದ್ರೆ 16,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ ಸರ್, ಹಾಗಾದರೆ ಹಾಗೆ ವೀಕ್ಷಕರೇ ಇವ್ರದ್ದು ಯಾರ್ಡ್ ಕೂಡ ಇದೆ. ನನಗೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಎರಡೂ ಕವರ್ ಮಾಡೋದಕ್ಕೋಸ್ಕರ, ಸೊ ಹಾಗಾಗಿ ಯಾರ್ದು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಿಮ್ಗೆ ಯಾವುದೇ ಗಾಡಿ ಬೇಕು ಅಂತ ಹೇಳಿದ್ರು ಕೂಡ ಹೌಸ್ ಆಫ್ ಕಾರ್ಸ್ಗೆ ವಿಸಿಟ್ ಮಾಡ್ಬೋದು. ಖಂಡಿತ ಸರ್, ಇಲ್ಲಿಗೆ ತರಿಸ್ಕೊಡ್ತಾರೆ. ಸೊ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.